ಜೀವನ್ ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸತಿ. ನನ್ನ ಹೆಸರು ಜೀವನ್ ಅಂತ, ಹಾಂ, ಶ್ರೀರಂಗಪಟ್ಟಣ ತಾಲೂಕು ಬಲೇರಳ್ಳಿ ನಮ್ದು ಊರ ಹೆಸರು. ಊರ ಹೆಸರು. ಇದು ಎಷ್ಟು ತಿಂಗಳು ಕರು? ಇದು ಒಂದು 14 ತಿಂಗಳು ಬರುತ್ತೆ ಸರ್. ಇದು ಎಷ್ಟು ದಿನ ತೊಗೊಂಡು? ಸರ್ ಇದು ನಾನು 8 ತಿಂಗಳಾಯಿತು. ಹಾಂ, ಇಷ್ಟು ಗಂಟೆ ಕೊಂಬ್ ಮಾಡಿಸಿರ್ಲಿಲ್ಲ. ಹ್ಞೂ ಹ್ಞೂ. ರೈಸ್ಗೆ ಮಹಾರಾಷ್ಟ್ರದವ್ರಿಗೂ ಇಲ್ಲ ತಮಿಳ್ನಾಡವ್ರವ್ರಿಗೂ ಮಾರದ ಅಂತ ಆಸೆ ಇತ್ತು. ರೇಸ್ಗೆ ಆಗುತ್ತೆ ಇದು? ಪಾಸ್ ಆಗೈತೆ ಬಿಟ್ಟಿದ್ದು. ಹಾಂ ಹಾಂ. ಈಗ ಮೊನ್ನೆ ಇಲ್ಲೇ ತರಿಸಿ ಮಾಡಿಸ್ತು. ಹಾಂ ಹಾಂ ಹಾಂ. ಎಲ್ಲ ಬಂದವರೆಲ್ಲ ಕೊಂಬು ಮಾಡಿಲ್ಲ ಅಂತಿದ್ರು. ಹಾಂ ಹಾಂ ಹಾಂ. ಅದಕ್ಕೋಸ್ಕರ ಕೊಂಬು ಮಾಡಿಸಿದ್ದೆವು. ಹಾಂ, ಇದು ಯಾವ ಕಡೆ ತೊಗೊಂಡಿದ್ದು? ಸರ್ ಇಲ್ಲೇ ಬನ್ನಂಗಡಿ ಅಂತ. ಇವಾಗ ಏನು ಹೇಳ್ತಿದ್ದೀರಾ ವ್ಯಾಪಾರ? ಸರ್ ಇದಕ್ಕೆ 45,000 ಹೇಳ್ತೀನಿ. 45 ಹೇಳ್ತಾ ಇದ್ದೀರಾ? ಹಾಂ. ಅಲ್ಲ, ಯಾವಾಗಲೂ ನೀವು ಸಣ್ಣ ಕರುಗಳು ತೊಗೊಂಡು ಸಾಕು ಕೊಡೋದು? 8,000 ತಗೊಂಡಿದ್ದೀವಿ ಸರ್ ನಾನು. ಹೌದಾ? ಹಾಂ ಹಾಂ. 8 ತಿಂಗಳಿಂದ 8,000 ತಗೊಂಡಿದೆ. ಹಾಂ ಹಾಂ ಹಾಂ. ಇಲ್ಲಿ ಗಂಟೆ ಸಾಕಿದ್ದೀನಿ. ಹಾಂ ಹಾಂ ಹಾಂ. ಯಾವ್ದಾರ ಕೂಟ ಸಿಕ್ಕರು ಹಾಕ್ತೀವಿ. ಹಾಂ ಹಾಂ. ಕೂಟ ಸಿಗ್ತಾ ಇಲ್ಲ ಅಂತ ದೊಡ್ಡದಾದ್ರೆ ಕೂಟಕ್ಕೆ ಸಿಗ್ತಾ ಇಲ್ಲ. ಈಗ ಇದಕ್ಕೆ ಹಾಂ. ಪದಾರ್ಥ ಸಿಕ್ತೆ, ಇವಾಗ ಏನು ಸಿಗ್ತಾ ಇಲ್ಲ. ವ್ಯಾಪಾರ ಬಂದರೆ ಕೊಡ್ತೀರಾ? ಮಾಗಡಿಯಲ್ಲಿ ಕೂಟ ನೋಡ್ತೀರಾ? ಮಾಗಡಿಗೆ ಬರ್ತೀವಿ, ಅದೇ ಕೂಟ ತಗೊಳ್ತೀವಿ. ಹಾಂ ಹಾಂ. ನಮ್ಮ ರೈಸ್ ಹುಡುಗರೆಲ್ಲ ಕೇಳಿದ್ರು, ಹಾಂ ಹಾಂ. ಕೊಟ್ಟಿಲ್ಲ. ರೈಸ್ ಹುಡುಗರು ಹಾಂ ಹಾಂ. ಬಂದ್ರೆ ಕೊಡ್ತೀವಿ, ಹಾಂ, ನಮ್ಮ ಹಾಂ. ಬೆಲೆಗೆ ಬರ್ಬೇಕಷ್ಟೇ. ಹಾಂ ಹಾಂ. ಕಡ್ಸುಗಳು ಲಾಸ್ಟ್ ಟೈಮ್ ಎಲ್ಲ ಕಡ್ಸಾಕಿದ್ರಿ, ಈ ಸಲ ಕಡ್ಸೇನು ಹಾಕಿಲ್ವಾ? ಇಲ್ಲ ಸರ್, ಕಡ್ಸಿ ಯಾವ ತೆಗಿಲಿಲ್ಲ. ಹಾಂ ಒಳ್ಳೆಯವರೇ ತಗೊಳ್ಳೋದ ಅಂತ ಇದ್ದು. ಹಾಂ. ಯಾವ ಅಂತ ಒಳ್ಳೆವು ನಮ್ಮ ಕಣ್ಣು ಕಾಣಲಿಲ್ಲ. ನಿಮ್ಮೂರಿಂದ ಎಷ್ಟು ಕಿಲೋಮೀಟರ್ ಆಗಿದೆ ಇಲ್ಲಿಗೆ? ಒಂದು 25 ಕಿಲೋಮೀಟರ್ ಆಗುತ್ತೆ. 25 ಆಗುತ್ತೆ. ಹಾಂ, ಹೇಳಿದ್ರಲ್ಲ, ಸಿಹಳಿಗೂ 25 ಆಗುತ್ತೆ, ಇದಕ್ಕೂ 25 ಆಗುತ್ತೆ. ಸಾಮಾನ್ಯ ಸರ್ ನಮಗೆ. ಹಾಂ ಹಾಂ. ಹಂಗಾಗಿ ನಾವು 2 ಜೊತೆನೂ ಮಾಡ್ತೀವಿ. ಹ್ಞೂ ಹ್ಞೂ. ಏನಿಲ್ಲ ಸರ್, ಇದಕ್ಕೇನು ಅಂತ ಒಣಲ್ವೋ ಏನೋ ಹಸಿ ಹುಲ್ಲು ಅಂತೇನಿಲ್ಲ. ಹಾಂ. ಹಾಲಿನ ಎಲ್ಲ ಥರನೂ ಹಾಕ್ತಾ ಇದೀವಿ. ಅವಕ್ಕೆ ಹಾಕಲ್ಲ? ಅವಕ್ಕೆ ಹಾಕಲ್ಲ ಸರ್, ಅವು ಒಂಥರ ಗೂಡಲ್ಲಿರಂಗೆ ಹಾಂ. ಬಜ್ಜಿ ಸಾಕ್ತಾ ಇರೋದು ಸರ್ ಅವನ್ನ. ಹೌದಾ? ಹಾಲಿನ ಒಂದು ಫೀಲ್ಡು. ಹಾಂ ಹಾಂ. ಏನಾರ ಹಾಕಿ, ತೊಂಡೆನಾರ ಹಾಕಿ, ಸೀಮೆ ಹುಲ್ನಾರ ಹಾಕಿ, ಹಾಂ ಹಾಂ. ಹಿಂಡಿನಾರ ಕೊಡಿ, ಹಾಂ ಹಾಂ. ಓಸಿನಾರ ಕೊಡಿ ತೆಗ್ದು. ಒಟ್ಟು ಎಷ್ಟು ಜನಗಳು ಮನೇಲಿ? ಸರ್ ಒಟ್ಟು ನಮ್ದು ಹಸು ಎತ್ತಿ ಎಲ್ಲ ಸೇರಿದ್ರೆ ಒಂದು 7 ಇರ್ಬೋದು ಸರ್. 7 ಇರ್ಬೋದಾ? ಒಂದು ಜೊತೆ ದೊಡ್ಡ ಇವು ಇದಾವೆ ಗೂಳಿಗಳು? ಇಲ್ಲ, ಅವು ಅವೇನು ಕಬ್ಬೊಡಿಯೋಕ್ಕೆ? ಸೀಸನ್ ಎಲ್ಲ ಕಬ್ಬಡಿವೆ ಸರ್. ಅವು ಒಂದು 2-3 ವರ್ಷದಿಂದ ಅವ ನಿಮ್ಮ ಮನೆಗೆ? ಸರ್ 8 ವರ್ಷ ಆಯ್ತು ಸರ್. ಅವು ತೊಗೊಂಡು? ಅವು 8 ವರ್ಷ ಆಯಿತು. ಗಾಡಿ ತಗೊಂಡು 8 ವರ್ಷ ಆಯ್ತು. ಅವತ್ತಿಂದ ಚೇಂಜೇ ಮಾಡಿಲ್ಲ ನಾವು. ಹೌದಾ? ಡೈಲಿ ಒಂದು 2,000 ದುಡಿಬೋದಾ? ಸರ್ ಮನ್ಸು ಮಾಡಲ್ಲ ದುಡಿಬೋದಾ ಸರ್? ನಾವು ಹೆಂಗೆ ದುಡಿತೀವಿ ಅದ್ರ ಮೇಲೆ ಡಿಪೆಂಡು. ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ದುಡಿಬೋದು ಸರ್? ತಿಂಗಳು 1 ಲಕ್ಷ ಹೊಡೆಯೋರು ಅವರೇ. ಹಾಂ ಹಾಂ. ಒಂದು ಜೊತೆ ಎತ್ತು ಗಾಡಿ ಮಡಿಕೊಂಡು ಹೌದಾ? ಅವರೇ ಕೆಲಸ ಮಾಡಬೇಕು. ಅಂದರೆ ನಿಮ್ಮೂರು ಸುತ್ತಮುತ್ತಲು ಆಲೆ ಮನೆಗಳು ಜಾಸ್ತಿ? ಆಲೆ ಮನೆನೂ ಐತೆ ಸರ್. ನಾವು ನಂಬ್ಕೊಂಡಿರೋದು ಈಗ ಸದ್ಯಕ್ಕೆ ಫ್ಯಾಕ್ಟ್ರಿ. ಫ್ಯಾಕ್ಟ್ರಿನಾ? ಫ್ಯಾಕ್ಟ್ರಿ ಒಂದು 6 ತಿಂಗಳು ಹೊಡೋರೆ ಸಾಕು. ಹಾಂ. ಒಂದು ಸೀಸನ್ ಒಂದು 5-6 ಲಕ್ಷ ಮಾಡೋದು ಕೆಪಾಸಿಟಿ ಐತೆ. ಹೌದಾ? 6 ತಿಂಗಳು ಇರುತ್ತಾ? ಹಾಂ, 6 ತಿಂಗಳು ನಡೆಸ್ತಾರೆ ಸರ್. ಹಾಂ ಹಾಂ ಹಾಂ. ಅವರು ನಮ್ಮ ನಿರಾಣಿ ಸರ್ ಇರೋದಕ್ಕೂ ಒಂಚೂರು ಅನುಕೂಲ. ಅವ್ರದ್ದು ಫ್ಯಾಕ್ಟ್ರಿ ಅದು? ಅವರೇ ವಯಸ್ಸಾಗಿರೋದು ಸರ್. ಹೌದಾ? ಹಾಂ ಹಾಂ. ಅವರೇ ನಡೆಸ್ತಾ ಇರೋದು. ಹಾಂ ಹಾಂ. 30 ವರ್ಷನೋ 35 ವರ್ಷನೋ ಕಾಂಟ್ರಾಕ್ಟ್ ಬೇಸ್ ತಗೊಂಡವ್ರೆ. ಹಾಂ ಹಾಂ ಹಾಂ. ಕಾಂಟ್ರಾಕ್ಟ್ ತಗೊಂಡು ನಡೆಸ್ತಾ ಇದ್ದಾರೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಹೌದಾ? ಅಂದರೆ ಅಲ್ಲಿರೋ ರೈತರಿಗೆಲ್ಲ ಅನುಕೂಲ, ಗಾಡಿ ಎತ್ತು ಗಾಡಿ ಮಡಗಿರೋರಿಗೆ. ಹ್ಞೂ ಸರ್. ಅಂದರೆ ಎಲ್ಲರೂ 4-5 ಲಕ್ಷ ಅಥವಾ ಸೀಸನ್ನಲ್ಲಿ ದುಡ್ಕೊಂತಾರೆ? ದುಡಿತಾರೆ ಸರ್. ಈಗೆಲ್ಲ ರೆಸ್ಟ್ ಆಗಿರ್ತಾರೆ. ಹಾಂ. ದನಗಳು ಹುಲ್ಲು ಹಾಕೋದು ಸುಮ್ಮನೆ ಜಾತ್ರೆ ಗೀತ್ರೆ ಮಾಡ್ಕೊಂಡು. ಇವಾಗ ಇಲ್ವಾ ಫ್ಯಾಕ್ಟ್ರಿ ನಿಂತೋಗಿದೆ? ಒಡೆಯೋರು ಆಲೆ ಮನೆ ಹೊಡಿತಾರೆ. ಹಾಂ ಹಾಂ ಹಾಂ. ಅವ್ರ ಇಷ್ಟ. ಹಾಂ ಹಾಂ. ಹೊಡಿದಿರೋದು ಹಿಂಗೆ ನಮ್ಮ ವರ್ಷದಲ್ಲಿ 6 ತಿಂಗಳು ಇರುತ್ತೆ, 6 ತಿಂಗಳು ಇರಲ್ಲ? ಇಲ್ಲ ಸರ್, 6 ತಿಂಗಳು ನಿಲ್ಲಿಸ್ತಾರೆ. ಹಾಂ. 6 ತಿಂಗಳು ಹರಿತಾರೆ. ಹಾಂ ಹಾಂ. ಇವಾಗ ನಿಮ್ಮದು ಫ್ಯಾಕ್ಟ್ರಿ ಇದೆ ಇಲ್ಲಾಂದರೆ ಆಲೆ ಮನೆ ಹೊಡಿತೀರಾ ನೀವು? ಆಲೆ ಮನೆ ಹೊಡಿತಿದ್ದೀವಿ ಸರ್. ಈಗ ಆಲೆ ಮನೆ ಹೊಡಿತೀರಾ? ಸಸಿ ಹೊಡಿತೀವಿ, ದನಗಳು ಮೇವು ಆಯ್ತದೆ ಅಂತ. ಹಾಂ ಹಾಂ ಹಾಂ. ಆಮೇಲೆ ಆ ತೊಂಡೆ ಎಲ್ಲ ಮೇವೆ? ಹಾಂ, ತೊಂಡೆ ಎಲ್ಲ ದನಿಗೆಲ್ಲ ತೊಂಡೆನೆ. ತೊಂಡೆನೆ. ಅದು ಯಾವಾಗ ತಿರ್ಗಾ ಫ್ಯಾಕ್ಟ್ರಿ ಶುರು ಆಯ್ತದೆ ಆಗೆಲ್ಲ ಆಲೆ ಮನೆಯಿಂದ ಫ್ಯಾಕ್ಟ್ರಿ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗ್ತದೆ. ಹಾಗಾಗಿ ನಿಮ್ಮ ಭಾಗದಲ್ಲಿ ಹುಡುಗರು ಬೆಂಗಳೂರು ಕಡೆಗೆ ಅಷ್ಟು ಬರಲ್ಲ? ಹಾಂ, ಅಷ್ಟೇನು ಕೆಲಸಕ್ಕೆ ನಮ್ಮವ್ರು ಯಾರು ಹೋಗಲ್ಲ ಸರ್. ಹಾಂ. ನಮ್ಮವ್ರು ಏನಿರೋ ಲೋಕಲ್ಲು ನಮ್ಮ ಕೆಲಸ ಮಾಡೋರು. ಏನು ಒಂದು ಜೊತೆ ಎತ್ತು ಗಾಡಿ ಇದ್ರೆ ಜೀವನ ಮಾಡ್ಬೋದು, ಏನು ತೊಂದರೆ ಇಲ್ಲ? ಸರ್ ಮಾಡ್ಬೋದು. ಹಾಂ. ಹಸಿ ಧೈರ್ಯ ಬೇಕು ಸರ್. ಹಾಂ ಹಾಂ. ಎತ್ತು ಗಾಡಿ ಹೊಡೆಯೋದೇನ ಸುಲಭ ಅಲ್ಲ. ಹೌದು ಹೌದು. ಧೈರ್ಯ ಇರಬೇಕು. ಹಾಂ. ಕಷ್ಟ ಬೀಳಬೇಕು. ಹೊಡಿತೀನಿ ಅಂದರೆ ಭಾಳ ಶ್ರಮ ಐತೆ. ಹಾಂ ಹಾಂ. ಅದೆಲ್ಲರೂ ಮಾಡೋಕ್ಕಾಗಲ್ಲ. ಹಾಂ ಹಾಂ. ಯಾರೋ ಒಬ್ಬರು ಬುಕ್ ಮಾಡೋದಂಗೆ ಮಾಡ್ತಾರೆ ಎಲ್ಲ. ಹಾಂ ಹಾಂ. ಹಸಿ ಶಕ್ತಿ ಕೇಳುತ್ತೆ ಅಷ್ಟೇ. ಹೌದು. ಅಲ್ಲ, ಯಾವುದೇ ಕೆಲಸ ಆಗಲಿ ಶ್ರಮ ಪಡಲೇಬೇಕು. ಇದೊಂದು ಜಾಸ್ತಿನೇ ಕೇಳ್ತಾರೆ ಸರ್. ಸೂರ್ಯ ಮೇಲ್ ಕೇಳ್ತಾರೆ, ಭೂಮಿ ಕೆಳಗೆ ಕೇಳ್ತಾರೆ. ಹೆಂಗೆ ಇದು? ಹಾಂ. ಆಮೇಲೆ ಒಸಿ ಹೊತ್ತಿದ್ರೆ ನಾಲ್ಗೆ ನೀರು ಕೇಳುತ್ತೆ. ಹಾಂ, ಅದು ಮಾಮೂಲಿ. ಹೌದು ಹೌದು. ಒಳ್ಳೆ ಡೈಲಾಗ್ ಕೇಳಿದ್ರಿ. ಏನೋ ಬಾಯಿಗೆ ಬಂದದ್ದು ಸರ್, ನೇಮ್ ಕಲ್ತಿಲ್ಲ. ಅದೇ 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 ನ್ಯಾಚುರಲ್ ಆಗಿ ಬರೋದೇ ಒಳ್ಳೇದು. ಆಯಿತು ಜೀವನ್.